ಜಾತಿ ಜನಗಣತಿ ಬಿಕ್ಕಟ್ಟು ಒಕ್ಕಲಿಗ ನಾಯಕರ ಒಗ್ಗಟ್ಟು ಪ್ರದರ್ಶನ ಮಾಡು ಅಂತ ವೇದಿಕೆಯನ್ನ ಸೃಷ್ಟಿ ಮಾಡಿದೆ. ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ ಆರಂಭ ಆಗ್ತಾ ಇದೆ. ಒಕ್ಕಲಿಗ ನಾಯಕರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ತಮ್ಮ ಸಮುದಾಯದ ಪರ ನಿಲ್ಲುವಂತೆ ಒಕ್ಕಲಿಗ ಮುಖಂಡರು ರಾಜ್ಯದಲ್ಲಿ 3 ಪಕ್ಷಗಳ ಮುಖಂಡರು ಎಚ್ಚರಿಕೆಯ ನಡೆಯನ್ನ ಅನುಸರಿಸಿದ್ದಾರೆ. ಮೊದಲು ಸಮುದಾಯ ನಂತರ ಅಧಿಕಾರ ಎಂಬ ನಡೆ. ನಮಗೆ ಫಸ್ಟ್ ಜಾತಿ ಇಂಪಾರ್ಟೆಂಟ್, ಸಮುದಾಯ ಇಂಪಾರ್ಟೆಂಟ್, ಅದಾದ್ಮೇಲೆ ಪೊಸಿಷನ್, ಅಧಿಕಾರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ನೋಡಿ, ನಿನ್ನೆ ಆಗಿರೋ ಅಂತ ಒಂದು ಸಮುದಾಯದ ನಾಯಕರ ಮೀಟಿಂಗ್, ಅದರೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದಾರೆ. ಫಸ್ಟ್ ಸಮುದಾಯ ಆಮೇಲೆ ಅಧಿಕಾರ ಅನ್ನೋ ನಡೆಯನ್ನ ಅನುಸರಿಸ್ತಾ ಇದ್ದಾರಂತೆ. ಶಿವಪ್ರಸಾದ್, ಖಂಡಿತವಾಗಿ ಮಧುಸೂದನ್, ನಿನ್ನೆ ನಡೆದಂತ ಸಭೆಯಲ್ಲಿ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಾಗಿಯಾಗಿ ಪ್ರಮುಖವಾಗಿ ಸಮುದಾಯದ ಹಿತವನ್ನ ಕಾಪಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ. ಸಮುದಾಯದ ಸ್ವಾಮೀಜಿಗಳು ಕರೆದಂತ ಸಭೆಗೆ ಎಲ್ಲಾ ನಾಯಕರುಗಳು, ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ 3 ಪಕ್ಷಗಳ ನಾಯಕರುಗಳು ಭಾಗಿಯಾಗಿ ಸಮುದಾಯದ ಪರ ನಿಲ್ಬೇಕು, ಜಾತಿ ಜನಗಣತಿ ವಿಚಾರ ಕುರಿತಂತೆ ಸಮುದಾಯಕ್ಕೆ ಹಿನ್ನಡೆ ಆಗಬಾರ್ದು ಎಂಬತಕ್ಕಂತ ತತ್ವದ ಆಧಾರದ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಸೈದ್ಧಾಂತಿಕವಾಗಿ ಏನೆಲ್ಲ ಹಿನ್ನಡೆಗಳಿದ್ರು, ಭಿನ್ನಾಭಿಪ್ರಾಯಗಳಿದ್ರು ಕೂಡ ಸಮುದಾಯದ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು ಎಂಬತಕ್ಕಂತ ಸೂಚನೆಯನ್ನು ಕೂಡ ಸಮುದಾಯದ ಸ್ವಾಮೀಜಿಗಳು ನೀಡಿದ್ರು. ಆ ಕಾರಣಕ್ಕಾಗಿ ಈಗ ಒಕ್ಕಲಿಗ ನಾಯಕರು ಒಗ್ಗಟ್ಟನ್ನ ತೋರಿಸೋದ್ರ ಜೊತೆಗೆ ಜಾತಿ ಗಣತಿಯನ್ನ ಈಗಿರ್ತಕ್ಕಂಥ ಕಾಲಮಿತಿಯನ್ನ ಇನ್ನಷ್ಟು ಹೆಚ್ಚಳ ಮಾಡಬೇಕು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಒಂದು ಅಂಶದ ನಿರ್ಣಯಕ್ಕೂ ಕೂಡ ಬರಲಾಗಿದೆ. ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರೋದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮ ಜಾತಿ ಜನಗಣತಿ ವಿಚಾರದಲ್ಲಿ ನಮ್ಮ ಸಮುದಾಯದ ನಿಖರ ಅಂಶಗಳನ್ನ ದಾಖಲು ಮಾಡಬೇಕು, ಜೊತೆಗೆ ಸ್ಪಷ್ಟವಾದಂತ ಅಂಕಿ ಅಂಶಗಳನ್ನು ಕೂಡ ನಮೂದಿಸಬೇಕು ಎಂಬತಕ್ಕಂತ ನಿರ್ಧಾರಕ್ಕೆ ಬರಲಾಗಿತ್ತು. ಈಗ ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ವಿಚಾರದಲ್ಲಿ, ಅಂದ್ರೆ ಜಾತಿ ಜನಗಣತಿ ವಿಚಾರದಲ್ಲಿ ತಮ್ಮ ಒಗ್ಗಟ್ಟನ್ನ ತೋರಿಸೋದ್ರ ಮುಖಾಂತರ ಫಸ್ಟ್ ಸಮುದಾಯದ ಹಿತ ಮುಖ್ಯ, ಆನಂತರ ಅಧಿಕಾರ ಇರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗೆ ಮುನ್ನಡೆಯನ್ನ ನೀಡೋಣ ಅಂತಕ್ಕಂಥ ಅಭಿಪ್ರಾಯಕ್ಕೆ ಈಗ ಬರಲಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.